ಇತ್ತೀಚೆಗೆ ದೆಹಲಿನಲ್ಲಿ ಬಾಂಬ್ ಕರೆಗಳು ಬೆದರಿಕೆ ಕರೆಗಳೆಲ್ಲ ಹೆಚ್ಚಾಗ್ತಾ ಇದೆ. ಯಾರೆಲ್ಲಿಗೋ ಬರ್ತೀವಿ, ನಾರ್ತ್ ಬ್ಲಾಕ್ ಬಂದಿತ್ತಂತೆ ಎಲ್ಲ ಸರ್ಚ್ ಮಾಡಿದ್ದೀವಿ, ಶೋಧ ಮಾಡಿದ್ದಾರೆ, ಏನೂ ಸಿಕ್ಕಿಲ್ಲ. ಬಟ್ ಇದು ಕುತಂತ್ರಿಗಳ ಕೆಲಸ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಿರ್ತಾರೆ. ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ. ಲೋಕಸಭಾ ಚುನಾವಣೆ ಮತದಾನ ಪ್ರಮಾಣದ ವ್ಯತ್ಯಾಸ ಬಗ್ಗೆ ಕಾಂಗ್ರೆಸ್ ಕಳವಳ ವ್ಯಕ್ತಪಡಿಸಿ 1.7 ಕೋಟಿ ಮತಗಳ ವ್ಯತ್ಯಾಸ ಬರ್ತಾ ಇದೆ ಎರಡರಲ್ಲೂ, ಇನ್ನೆಂದೂ ಆಗಿರಲಿಲ್ಲ ಅಂತೆಲ್ಲ ಹೇಳಿದೆ. ಸ್ಟಿಲ್ ಯು ಹ್ಯಾವ್ ಎ ಡಾಕ್ಯುಮೆಂಟ್ ಟು ಶೋ. ನಿಮ್ಮ ಬೂತ್ಗಳಿಂದ ಕಲೆಕ್ಟ್ ಮಾಡಿಸಿದ್ರೆ ಸಿಗತ್ತಲ್ಲ, ಬೂತಲ್ಲಿ ಏಜೆಂಟ್ಗಳು ಇರ್ತಾರಲ್ಲ ಸರ್, ಇರ್ತಾರೆ, ಸಿಗತ್ತಲ್ಲ ಅದು. ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣ ಸಂಬಂಧ ದೆಹಲಿ ಆರೋಗ್ಯಕ್ಕೆ ಸಿಎಂ ಕೇಜ್ರಿವಾಲ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟು ಸಮಗ್ರ ವಿಚಾರಣೆ ನಡೀತಿದೆ ಅಂತ ಭಾವಿಸಿದ್ದೀನಿ. ನ್ಯಾಯ ಸಿಗಬೇಕು. ಈ ಕೇಸಲ್ಲಿ 2 ಆಯಾಮ ಇದೆ. ನಿಷ್ಪಕ್ಷಪಾತ ವಿಚಾರಣೆ ನಡೆಸಿದ್ರೆ ನ್ಯಾಯ ಸಿಗತ್ತೆ ಅಂತಾರೆ. ನ್ಯಾಯ ಯಾರಿಗೆ ನೀವು ಬಯಸ್ತಾ ಇರೋದು ಅನ್ನೋದನ್ನು ಹೇಳಬೇಕು. ನಿಮ್ಮ ರಾಜಕೀಯ ಜೀವನದ ಕಪ್ಪು ಚುಕ್ಕೆ ಇದು, ಘಟನೆಗಲ್ಲ, ನೀವು ನಡೆದುಕೊಂಡ ರೀತಿಗೆ ಮತ್ತು ನೀವು ಹೇಳಿಕೊಂಡು ಬಂದ ರೀತಿಗೆ. ವಿಶ್ವಸಂಸ್ಥೆಯಲ್ಲಿ ಭಾರತದಲ್ಲಿ ವಿಚಾರದಲ್ಲಿ ಮತ್ತೆ ಪಾಕ್ ವಕ್ರಬುದ್ಧಿ ತೋರಿಸಿ ನವಭಾರತದಿಂದ ಗಣನೀಯ ಅಪಾಯವಿದೆ ಅಂತ ಹೇಳ್ಕೊಂಡಿದ್ದಾರಂತೆ. ಅಯ್ಯಯ್ಯೋ ಪಾಪ, ಪಾಕಿಸ್ತಾನನೇ ಅಪಾಯದಲ್ಲಿದೆ, ಅದ್ರ ಜೊತೆಗೆ ಪಾಕಿಸ್ತಾನದಿಂದ ಬೇರೆಯವರೆಲ್ಲ ಅಪಾಯದಲ್ಲಿದ್ದಾರೆ. ಇದ್ರ ಜೊತೆಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಈ ಭಿಕ್ಷುಕ ಭೂತ ಮಾತಾಡೋದು ಈ ಥರ. ಭೂತಗಳಲ್ಲೂ ಭಿಕ್ಷುಕರು ಇರುತ್ತೆ ಗೊತ್ತಾ. ರಾಜಸ್ಥಾನದ ಬಿಕನೇರ್ನಲ್ಲಿ 47 ಡಿಗ್ರಿ ಉಷ್ಣಾಂಶ, ರಣಬಿಸಿಲಿನಿಂದ ಬೆಂದಿದ್ದ ಮರಣದಲ್ಲಿ ಸೈನಿಕರೊಬ್ಬರು ಹಪ್ಪಳನ ಸುಟ್ಟಿದ್ದಾರೆ. ಅಯ್ಯಯ್ಯ ಸರಿ, ಅದಕ್ಕೆ ಅಸ್ಸಾಂ ಸಿ ಎಂ ಟ್ವೀಟ್ ಹಾಕಿದ್ದಾರೆ, ಇದ್ದು ಸಲಾಂ ನಿಮಗೆ, ಇಂಥದ್ರಲ್ಲೂ ದುಡಿತಿದ್ದು ಕಷ್ಟಪಡ್ತಿದ್ದೀರಲ್ಲ ಅಂತ. ನಮ್ಮ ರಾಜಕಾರಣಿಗಳು ಮನಸ್ಸಿಗೆ ಬಂದಂಗೆ ನಾಲ್ಗೆ ಉದ್ದಾಪಿಟ್ಕೊಂಡು ಮಾತಾಡ್ತಾರೆ ಯೋಧರ ವಿಚಾರ. ಅಯೋಗ್ಯರು ಅಂತ. ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಗೆ ತೆಹರಾನ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಯೋಗೇಶ್ವರ್ ಅವರ ಪುತ್ರಿ ಏನೋ ನಿಶಾ ಯೋಗೇಶ್ವರ್ ಅಸಮಾಧಾನ ಹಾಕಿ ಕಣ್ಣೀರು ಹಾಕಿದ್ದಾರಂತೆ, ನನ್ನನ್ನು ದೂರ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ಮು ಹಂಗೆ ಸಾಲ್ವ್ ಮಾಡ್ಕೊಳ್ಳಿ ಹೊರಗೆ ಅಂತಂದು ಓದಾರೆ. ಹುಬ್ಬಳ್ಳಿ ಅಂಜಲಿ ಕೊಲೆ ಆರೋಪಿಯನ್ನು CID ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅಂಜಲಿನ ಮೈಸೂರು ಕರೆದೆ ಬರಲಿಲ್ಲ, ಅದಕ್ಕೆ ಕೊಲೆ ಮಾಡಿಬಿಟ್ಟೆ. ಈಗ ಯಾರು ಒಬ್ಬರು ಹೇಳಬೇಕು, ನಮಗೂ ಏನೋ ಅನ್ನಿಸ್ಬಿಡ್ತು ನಿನ್ನ ಬಗ್ಗೆ ಬುಡ ಹೊಡೆದಾಗ್ತೀವಿ ಅಂತ. ಮೈಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಒಂದೇ ಕುಟುಂಬದ 4 ಮಲಗಿದ್ದಲ್ಲೇ ಮೃತಪಟ್ಟಿದ್ದಾರೆ. ಐರನ್ ಕೆಲಸ ಮಾಡ್ಕೊಂಡಿದ್ದರಂತೆ. ಸಿಲಿಂಡರ್ ಸೋರಿಕೆಯಿಂದ ಆಗ್ತಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಬಹಳ ಆಶ್ಚರ್ಯ ಆಗ್ತಿದೆ, ಹೆಂಗೆ ಸಿಲಿಂಡರ್ ಸೋರಿಕೆಯಿಂದ ಸಾಯ್ತಾರೆ, ದಮ್ಮನ್ಬೇಕು. ದೀರ್ಘಕಾಲದ ಅನಾರೋಗ್ಯದಿಂದ ಇದ್ದ 81 ವರ್ಷದ ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರಡಿಗೆ ಕಲಬುರಗಿಯಲ್ಲಿ ವಿಧಿವಶರಾಗಿದ್ದಾರೆ. ಇವತ್ತು ಅಂತ್ಯಕ್ರಿಯೆ ನಡೆದಿದೆ. ಖರ್ಗೆ, ಸಿದ್ದರಾಮಯ್ಯ, DCM ಎಲ್ಲ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ.